ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಬನ್ನಿ, ಇವತ್ತಿನ ನಮ್ಮ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ಏನು ಸ್ಪೆಷಲು ಅಂದರೆ, ಇವತ್ತು ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣ. ನಾವು ನೈಟ್ ಮನೆ ಬಿಟ್ಟಾಗ ಒಂದು 11-11:30 ಆಗಿತ್ತು. ಶ್ರೀರಂಗಪಟ್ಟಣ ಕರೆಕ್ಟಾಗಿ 2 ಗಂಟೆಗೆ ಬಂದಿದ್ದೀವಿ. ಏನಪ್ಪ ಅಂದರೆ, ಇವತ್ತು ಫುಲ್ಲು ಶ್ರೀರಂಗಪಟ್ಟಣದಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಬೆಳಗ್ಗೆ ರಥಸಪ್ತಮಿ ಪ್ರಯುಕ್ತ ಮಾಘ ಮಾಸ ಪೂಜೆ, ಸಖತ್ ಜನ ಬಂದು ಸೇರಿದ್ದಾರೆ. ಮತ್ತು ಇನ್ನೊಂದು, ಶ್ರೀರಂಗಪಟ್ಟಣದಲ್ಲಿ ನಾಳೆ ತೇರಿದೆ, ರಥೋತ್ಸವ ಇದೆ. ಅದರಿಂದಾಗಿ ಹೆವಿ ಜನ ಇರ್ತಾರೆ. ಬನ್ನಿ ನೋಡೋಣ ಎಷ್ಟು ಜನ ಇದ್ದಾರೆ, ಏನು ಕತೆ, ಹೆಂಗಾಗುತ್ತೆ. ಮಾಘ ಮಾಸದ ಸೂರ್ಯ ರಥೋತ್ಸವ ಹೇಗಿರುತ್ತೆ, ರಥಸಪ್ತಮಿ ಪ್ರಯುಕ್ತ ಈ ರಥೋತ್ಸವ ಇರೋದು ತುಂಬ ಜೋರಾಗಿ ನಡೆಯುತ್ತೆ. ರಥ ಎಷ್ಟು ಗಂಟೆ ಎಳಿತಾರೆ ಏನಂತ ಗೊತ್ತಿಲ್ಲ ನಮಗೂ. ನಾನು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ನೋಡಿ, ಇದೇ ಶ್ರೀರಂಗಪಟ್ಟಣ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಗೋಪುರ ಕಾಣಿಸ್ತಾ ಇದೆ ನಿಮಗೆಲ್ಲ. ನೋಡಿ, ಸಖತ್ತಾಗಿದೆ. ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಅಂತ ಏನು ಜನ ಇಲ್ಲ ಸದ್ಯಕ್ಕೆ. ನೈಟ್ ಅಲ್ವಾ, ಎಲ್ಲ ಮಲಗಿದಾರಲ್ಲಿ. ಇಲ್ಲಿ ಇನ್ನು ಬೆಳಗ್ಗೆ ಬರೋರು ತುಂಬ ಜನ ಬರ್ತಾರೆ. ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಹೋದ ವರ್ಷ ನಮ್ಮ ತಾಯಿಯವರು ಬಂದಿದ್ದರು. ಟ್ರೈನಲ್ಲಿ ಹಿಡ್ದು ಬರೋ ಜನ ಜಾಸ್ತಿ. 4 ಗಂಟೆ ಟ್ರೈನ್ ಒಂದು ಬರುತ್ತೆ, ಆ ಟ್ರೈನಲ್ಲಿ ಹೆವಿ ಜನ ಬರ್ತಾರೆ ಅಂತ ನ್ಯೂಸು. ನೋಡಿ, ಇದೇ ತೇರು. ನೋಡಿ, ತೇರಂತೂ ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಎಲ್ಲ ಮುಂದೆ ಹಾಕಿ ನಿಲ್ಲಿಸಿಕ್ಕಿದ್ದಾರೆ. ನೋಡಿ, ಇದು ತೇರಿಗೆ ಕೊಡೋ ಖಾಲಿ ಅಡ್ಡ ಕೊಡ್ತಾರಲ್ಲ, ಅದು ಬುಜ್ಜಿದು. ಅದನ್ನು ಗಾಡಿ ತೇರನ್ನ ಟರ್ನ್ ಮಾಡೋಕ್ಕೆ ಮತ್ತು ಅಡ್ಡ ನಿಲ್ಲಿಸೋಕ್ಕೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಸಖತ್ತಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ವಾ. ಸೂಪರಾಗಿದೆ ತೇರು ಮಾತ್ರ. ಒಳ್ಳೆ ಕೆತ್ತನೆ ಸೂಪರ್. ಯಾರೋ ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು 2 ಗಂಟೆ ಕಂಡ್ರೆ ಆಗಲೇ ಪೂಜೆ ಮಾಡ್ತಾರೆ ಜನ ತೇರಿಗೆ. ಬನ್ನಿ ನೋಡೋಣ. ನೋಡಿ ಮುಂದೆ ಹೇಗಿರುತ್ತೆ ನೋಡ್ಕೊಳ್ಳಿ. ನೋಡಿ, ಸಖತ್ತಾಗಿದೆ ತೇರು ಮಾತ್ರ. ಇನ್ನು ಬೆಳಗ್ಗೆ ಹೂವಾದ ಡೆಕೋರೇಷನ್ ಮಾಡ್ತಾರೆ. ಈಗ ಓನ್ಲಿ ಈ ಬಟ್ಟೆ ಕಟ್ಟಿದ್ದಾರೆ. ನೋಡಿ, ಚೈನ್ ಹೇಗಿದೆ ಅಂತ ಹಿಡಿಯೋಕ್ಕೆ ಸಖತ್ತಾಗಿದೆ ಚೈನ್ ಮಾತ್ರ. ಚೈನ್ ಹಿಡ್ಕೊಂಡು ಎಳಿಬೇಕಾದ್ರೆ ಎಷ್ಟು ಜನ ಸೇರಿ ಬೆಳಿಬೇಕಲ್ವ, ಎಷ್ಟು ದೊಡ್ಡ ತೇರನ್ನ. ತುಂಬ ಜನ ಸೇರಬೇಕು. ಹಾಗೆ ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಮ್ಮ ನದಿ ಕಡೆ ಬಂದವು. ನದಿ ಕಡೆ ಬಂದರೆ ನೋಡೋಣ ಜನ ಎಷ್ಟು ಜನ ಇದ್ದಾರೆ. ಸ್ನಾನ ಮಾಡಿಬಿಡೋಣ ಇವಾಗ ಅಂದ್ಕೊಂಡ್ಬಂದು. ಆದರೆ ಇನ್ನೂ 2 ಗಂಟೆ ಆಗಿರೋದ್ರಿಂದ ಯಾರೂ ಎಷ್ಟು ಬೇಗ ಸ್ನಾನ ಮಾಡ್ತಿರಲಿಲ್ಲ. ಮತ್ತು ಇನ್ನೊಂದು, ಈ ಮಾಘ ಮಾಸದಲ್ಲಿ ನದಿ ಸ್ನಾನ ಶ್ರೇಷ್ಠವಾದ ಸ್ನಾನ. ಈ ನದಿ ಸ್ನಾನ ಮಾಡೋಕ್ಕೆ ಅಂತಲೇ ನಾವು ಇಷ್ಟು ದೂರ ಬಂದಿರೋದು. ನದಿ ಸ್ನಾನ ಮಾಡಿ ಹರಳಿಕಟ್ಟೆ ಸುತ್ತಿ ಅಲ್ಲಿಂದ ಹೋಗಿ ಶ್ರೀ ವಿಷ್ಣು ಅಂದರೆ ವಿಷ್ಣು ರೂಪಿ ರಂಗನಾಥ, ಎಲ್ಲ ಒಂದೇ ದೇವರಲ್ವ ವಿಷ್ಣು ರೂಪಿ ವಿಷ್ಣುವನ್ನು ದರ್ಶನ ಮಾಡಿದ್ರೆ ವಾವ್, ಸೂಪರಾಗಿರುತ್ತೆ ಕಣ್ರಿ. ಅದು ಏನೋ ಒಂದು ಪುಣ್ಯದ ನಂಬಿಕೆ. ಅದರಿಂದಾಗಿ ವಿಷ್ಣುವಿನ ದರ್ಶನ ಮಾಡೋಕ್ಕೋಸ್ಕರನೇ ಮಾಘ ಪೂಜೆ ಮಾಡಿ, ಮಾಘ ಸ್ನಾನ ಮಾಡಿ, ಮಾಘ ಪೂಜೆ ಮಾಡಿ ವಿಷ್ಣು ದರ್ಶನ ಮಾಡಬೇಕು. ಅದು ಏನು ಅವ್ರು ಅಂದ್ಕೊಂಡಿದ್ದು ಮನಸ್ಸಲ್ಲಾಗುತ್ತೆ, ಇಲ್ಲ ಪಾಪ ಅವ್ರ ಕಳೆಯುತ್ತೆ, ಏನೋ ಅವ್ರವ್ರ ನಂಬಿಕೆ ಆಗಿರುತ್ತೆ. ಅದಕ್ಕೋಸ್ಕರನೇ ಈ ಮಾಘ ಸ್ನಾನ ಮತ್ತು ಮಾಘ ಪೂಜೆ ಮಾಡ್ತಾರೆ. ನೋಡಿ, ನದಿ ಹತ್ರ ಬಂದಿದ್ದೀವಿ. ನದಿ ಫುಲ್ ಹರಿತೈತೆ, ಆದರೆ ಜನನೇ ಇಲ್ಲ ಕಣ್ರಿ, ಯಾರೂ ಇಲ್ಲಿ. ಅದಕ್ಕೆ ನಾವು 4 ಗಂಟೆಗೆ ಎದ್ದು ಬಂದ. ನೋಡಿ, 4 ಗಂಟೆಗೆ ಬಂದರೆ ತುಂಬ ಜನ ಇದ್ದಾರೆ. ಯಾರೇ ಸ್ನಾನ ಎಲ್ಲ ಮಾಡ್ತಿದ್ದಾರೆ. ಇವ್ರು ಯಾರೋ ಹಣೆ ಹಾಕಟ್ಟು ಕ್ಯೂಸ್ತಾ ಇದ್ದಾರೆ, ನೋಡೋಕ್ಕಾಗ್ತಿಲ್ಲ. ಅಯ್ಯಯ್ಯೋ ದೇವರೇ, ಪಾಪ ಅವ್ರು ಸ್ನಾನ ಮಾಡಿ ಎಷ್ಟು ದಿವಸ ಆಗಿತ್ತು. ಬನ್ನಿ ನೋಡಿ, ಎಲ್ಲ ಫುಲ್ಲು ಸ್ನಾನ ಮಾಡ್ತಿದ್ದಾರೆ. ಬೆಳಗ್ಗೆ 4 ಗಂಟೆ ಕಣ್ರಿ, ಚೋಳಿ ನಡುಗ್ತಾಯಿದ್ದೀವಿ. ಸ್ನಾನ ಮಾಡ್ಕೊಂಡಿದ್ದೀವಿ. ನೋಡಿ, ಸ್ನಾನ ಆಯ್ತು. ಇನ್ನೇನು ನಾವು ಪೂಜೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಅಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಎಲ್ಲ ಪೂಜೆ ಮಾಡ್ತಿದ್ದಾರೆ. ನಾವು ಯೋಚನೆ ಮಾಡಿ ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀವಿ. ಬನ್ನಿ ನಾವು ಒಂದ್ಸಲಿ ಕೈ ಮುಖ ಬಂದ್ಬಿಡೋಣ. ನೋಡಿ, ಇದು ಹರಳಿಕಟ್ಟೆ ಶ್ರೀ ವಿಘ್ನೇಶ್ವರ ಮತ್ತು ನಾಗದೇವತೆಗಳು, ತುಂಬ ದೇವ್ರುಗಳು ಇರ್ತವೆ ಇಲ್ಲಿ. ನೋಡಿ, ಮಾಘ ಪೂಜೆ ಅಲ್ಲಿ ಮಾಡ್ತಿದ್ದಾರೆ. ಮಾಘ ಪೂಜೆ ಅಂತೂ ಸಖತ್ತಾಗಿ ಆಯಿತು ಕಣ್ರಿ. ಮಾಘ ಪೂಜೆ ಮುಗಿಸ್ಕೊಂಡು ನೋಡಿ, ಇನ್ನೂ ಜನ ಬರ್ತಾರೆ ಇದ್ದಾರೆ ಗುರು. ನಾವು ಮುಗಿಸ್ಕೊಂಡು ಹೋಗ್ತಾಯಿದ್ರು ಹೆವಿ ಜನ ಇದ್ದಾರೆ. ಮಾಘ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ನಾವು ಬಂದಿದ್ದೇನೆ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ. ನೋಡಿ, ಅವಾಗೆ ಯಾರೂ ಇರಲಿಲ್ಲ. ನೋಡಿ, ಇವಾಗ ಎಷ್ಟು ಜನ ಇದ್ದಾರೆ. ಕಿತ್ಲಾಡ್ತವ್ರೆ ಗುರು, ಫುಲ್ಲು ಕ್ಯೂ. ದೇವಸ್ಥಾನ ಹಿಂದೆ ಕ್ಯೂ ಬೇರೆ ಐತೆ. ಇಲ್ಲಿ ಮುಂದೆ ಜನ ಇದ್ದಾರೆ, ತಳ್ಳಾಡ್ತಿದ್ದಾರೆ.
ಯಪ್ಪ ಈ ಜನದಲ್ಲಿ ಹೆಂಗೆ ದರ್ಶನ ಮಾಡೋಂತ ನನಗಂತೂ ಯೋಚನೆ ಆಗ್ಬಿಟ್ಟಿತ್ತು. ಹಂಗೋ ಹಿಂಗೋ ನುಗ್ಗಾಡ್ಕೊಂಡು ತಳ್ಳಾಡ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿ ಇಲ್ಲಿ ಬಂದು ನಿಂತಿದ್ದೀನಿ. ಈಗ ಏನು ಮಾಡ್ತೀರಾ, ದರ್ಶನ ಮಾಡಲೇಬೇಕಲ್ವ, ಬಂದ್ಬಿಟ್ಟಿದ್ದೀವಿ. ನೋಡಿ ದೇವಸ್ಥಾನ ಪುರಾತನ ದೇವಸ್ಥಾನ ಆದ್ರೂ ಒಂಥರ ತುಂಬ ನಂಬಿಕೆ ಇಲ್ಲಿ. ಅದರಿಂದಾಗಿ ಇಲ್ಲಿ ತುಂಬ ಜನ ಬರ್ತಾರೆ. ಮತ್ತು ಈ ಸತ್ತೋರಿಗೆ ಧೂಪ ಬಿಡೋಕ್ಕೆ ಮತ್ತು ಇನ್ನೂ ತುಂಬ ಇದು ಶ್ರೀರಂಗಪಟ್ಟಣ ನಡೆಯುತ್ತೆ. ಅದರಿಂದಾಗಿ ಇಲ್ಲಿ ಸಖತ್ ಜನ ಸೇರ್ತಾರೆ. ಇವರೇನೋ ಬೆಳಗ್ಗೆ ಮಾರ್ತಿದ್ದಾರೆ ನೋಡಿ. ಬೆಳಗ್ಗೆನೇ ವ್ಯಾಪಾರ ಶುರು ಮಾಡಿದ್ದಾರೆ ರೈತರ ಬಾಂಧವರು. ಇಲ್ಲಿಂದ ನಾವು ಇನ್ನೇನು ಒಳಗಡೆ ಹೋಗಿ ಕಾಯ್ತಾ ಇದ್ದ, ಇನ್ನೂ ಬಿಡ್ತಾ ಇರಲಿಲ್ಲ. ಯಾಕಂದರೆ ಇನ್ನೂ ದರ್ಶನ ಶುರುವಾಗಿಲ್ಲ. ಅದರಿಂದಾಗಿ ಇಲ್ಲೇ ಓಡಾಡ್ಕೊಂಡು ವಿಡಿಯೋ ಎಲ್ಲ ಮಾಡ್ತಿದ್ದೆ ನಾವು. ಆದರೂ ಗುರು ಈ ಮಾಘ ಪೂಜೆ, ವಿಷ್ಣು ದರ್ಶನ ತುಂಬ ಶ್ರೇಷ್ಠವಾದ ದರ್ಶನ. ನೋಡಿ, ಮುಂದಿನ ಸಲ ನೀವು ಟ್ರೈ ಮಾಡಿ, ಎಂಜಾಯ್ ಮಾಡಿ, ಚೆನ್ನಾಗಿರುತ್ತೆ. ಅವ್ರವ್ರ ಇಚ್ಛೆ, ಅವ್ರವ್ರ ಖುಷಿ ಅಷ್ಟೇ. ಯಾರಿಗೂ ಇನ್ನೂ ಒಳಗಡೆ ಬಿಡ್ತಾನೆ ಇಲ್ಲ. ನಿಂತು ಬೇಜಾರಾಯಿತು. ದೇವಸ್ಥಾನ ನೋಡಿ ಅಂತೂ ಸುಸ್ತಾಯ್ತು ನಮಗೆ. ಆದರೂ ನೋಡಿ ಎಷ್ಟು ಜನ ಇದ್ದಾರೆ ಸುತ್ತು. ಇದು ದೇವಸ್ಥಾನ ಸುತ್ತು ಬೇರೆ ನಿಂತಿದ್ದಾರೆ ಆಯಿತಾ. ದೇವಸ್ಥಾನ ಸುತ್ತು ನಿಂತಿರೋದು ಬೇರೆ, ಇಲ್ಲಿ ಮುಂದೆ ನಿಂತಿರೋ ಜನರೇ ಬೇರೆ. ನಾವಂತೂ ಈಗ ಮುಂದೆ ನಿಂತಿದ್ದೀವಿ, ಸಿಕ್ಕಿದ್ರೆ ಗ್ಯಾಪಲ್ಲೇ ನುಗ್ಗೋಣ ಅಂತ. ಇಂತೂ ನಮ್ಮ ಪುಣ್ಯ, ಯಾವುದೋ ಒಂದು ಗ್ಯಾಪ್ ಸಿಕ್ತು, ನುಗ್ಗಿ ನೋಡಿ ಒಳಗಡೆ ಬಂದಿದ್ದೀವಿ. ನೋಡಿ ಈಗ ಒಳಗಡೆ ಎಂಟ್ರಿ ಲೈನಲ್ಲಿ ಹೋಗ್ತಾಯಿದ್ದೀವಿ. ಸಖತ್ತು ಜನ ಅವರು, ಯಪ್ಪ ಕರ್ಮ. ನಾವು ಲೈನಲ್ಲಿ ನುಗ್ಗಬಾರ್ದು, ಆದರೂ ಏನು ಮಾಡ್ತೀರಾ, ವಿಧಿ ಇಲ್ಲ, ದೇವರ ಆಟ, ವಿಧಿ ಆಟ ಬಲ್ಲವರು ಯಾರು. ಅದರಿಂದಾಗಿ ನಾವು ನುಗ್ಬಿಟ್ಟು ಹಂಗೆ ಮುಂದೆ ಬಂದಿದ್ದೀವಿ. ಪಾಪ ಹಿಂದೆಗಡೆ ನಿಂತಿರೋರು ನಿಂತೇ ಇದ್ದಾರೆ ಕ್ಯೂವಲ್ಲಿ. ನಾವಿನ್ನು ನುಗ್ಗಿದ್ದೀವಿ. ಎಷ್ಟು ಬೈಕ್ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಶ್ರೀ ಕೃಷ್ಣಾರ್ಪಣ ಮಸ್ತು, ವಿಷ್ಣುವಿನ ಮಹಿಮೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಒಳಗಡೆ ಎಲ್ಲ ಫುಲ್ಲು ಇವಾಗ ಇನ್ನೂ ಹೂವಿನ ಅಲಂಕಾರ ಮಾಡ್ತಿದ್ದಾರೆ. ಇನ್ನೂ ಮೇಲುಗಡೆ ಕಟ್ಟಿಲ್ಲ ಪಾಪ. ಅವರು ಇನ್ನೂ ಇವಾಗ ರೆಡಿ ಮಾಡ್ತಿದ್ದಾರೆ. ಇವು ಜನ ಬೆಳಗ್ಗೆನೇ ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ. ಈ ಮಾಘ ಪೂಜೆ ಮಾಡೋಲ್ಲ, ಆಲ್ಮೋಸ್ಟು ಬೆಳಗ್ಗೆ ಸೂರ್ಯೋದಯದ ಮುಂಚೆ ದರ್ಶನ ಮಾಡಬೇಕು ಅಂತ ಈ ಮಾಘ ಪೂಜೆ ಮಹಿಮೆ ಇರೋದು. ಅದರಿಂದಾಗಿ ಎಲ್ಲ ಸೂರ್ಯೋದಯಕ್ಕೆ ಮುಂಚೆನೇ ದರ್ಶನ ಮಾಡ್ತಾರೆ. ಅವರು ದರ್ಶನ ಮಾಡ್ಕೊಂಡು ಆಚೆ ಬಂದು ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಒಳಗಡೆ ಎಲ್ಲ. ನೋಡಿ ರಥ ರೆಡಿಯಾಗಿದೆ ಆಚೆ ಕಡೆ. ನೋಡಿ ಫುಲ್ಲು ಲೈಟಿಂಗ್ಸು, ಇನ್ನೂ ಜನ ತುಂಬಿದ್ದಾರೆ, ಸಖತ್ತು ಜನ ಇದ್ದಾರೆ ಗುರು. ನೋಡಿ ಬೇಜಾರಾಗಬೇಕಷ್ಟೆ ನಮಗಂತೂ. ಇನ್ನು ಹೀಗೆ ಹಿಂಗೆ ಅಂದರೆ ಇನ್ನೂ ರಥ ಹಿಡಿಯೋ ಟೈಮಿಗೆ ಎಷ್ಟು ರಥ ಕರೆಕ್ಟ್ ಗುರು, ನಿಮ್ಗೆ ಹೇಳೋದೇ ಮರ್ತೋದೆ. ರಥ ಹಿಡಿಯೋದು ಮಧ್ಯಾಹ್ನ 2 ಗಂಟೆಗೆ. ನಾನು ವಿಚಾರಿಸ್ದೆ ಇಲ್ಲಿ ಲೋಕಲ್ ಜನನ, 2 ಗಂಟೆಗೆ ರಥ ಹಿಡಿತಾರಂತೆ. ಅದರಿಂದಾಗಿ ನಾವು 2 ಗಂಟೆ ತನಕ ಇರೋಕ್ಕಾಗಲ್ಲ. ನಾವು ಇಲ್ಲಿಂದ ಪೂಜೆ ದರ್ಶನ ಮುಗಿಸ್ಕೊಂಡು ಒಂದು ಇವಾಗಲೇ 6 ಆಗಿದೆ, 6 ಗಂಟೆ ಆಗಿದೆ. ಒಂದು ಸ್ವಲ್ಪ ಬಿಸಿಲು ಬರ್ತಿದ್ದಂಗೆ 7 ಗಂಟೆಗೆ ಹೊರಟ್ಬಿಡೋದು ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ನೋಡಿ ಇವಾಗ 6:45 ಕಣ್ರಿ. ಈಗ ನೋಡಿ ಸೂರ್ಯೋದಯ, ಕೆಂಪು ಸೂರ್ಯ ಹುಟ್ಟಿದ್ದಾನೆ. ಈಗ ಹೊರಡ್ತಾ ಇದ್ದೀವಿ ನಾವು. ಅಲ್ಲಿಂದ ಹೊರಟು ಬಂದಿದ್ದೇನೆ ನಿಮಿಷಾಂಬ, ಶ್ರೀ ನಿಮಿಷಾಂಬ ದೇವಿ. ನೋಡಿ ನಿಮಿಷಾಂಬ ಹತ್ರ ಅದೇ ನದಿನೇ ಹರಿಯೋದು. ಇಲ್ಲಿನ ಜನ ಇಲ್ಲಿ ಪೂಜೆ ಮಾಡಿ ಇಲ್ಲಿ ದರ್ಶನ ಮಾಡೋರು ಮಾಡ್ತಾರೆ, ಅಲ್ಲೇ ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲಿ ದರ್ಶನ ಮಾಡೋರು ಮಾಡ್ತಾರೆ. ಅವ್ರವ್ರ ಇಷ್ಟ, ಅವ್ರವರು ಒಂಥರ ಭಕ್ತಿ ಅದು ನಾವೇನು ಹೇಳೋಕ್ಕಾಗಲ್ಲ, ಮಾಡೋಕ್ಕೂ ಆಗಲ್ಲ. ನೋಡಿ ಇದು ನಿಮಿಷಾಂಬ ದೇವಸ್ಥಾನ, ಅದೇ ಹಳ್ಳಿ ಕಟ್ಟೆ. ನೋಡಿ ಇಲ್ಲೂ ಹಳ್ಳಿ ಕಟ್ಟೆ ಇದೆ, ಇಲ್ಲೂ ಸುತ್ತಬೋದು, ಹಳ್ಳಿ ಕಟ್ಟೆನ ಪೂಜೆ ಮಾಡ್ಬೋದು. ಸಖತ್ತಾಗಿರುತ್ತೆ ಮಾತ್ರ. ಆದರೂ ಇಲ್ಲಿ ಸೂಪರಾಗಿದೆ ರೀ. ಅಲ್ಲೇ ಬಂಡೆಗಳು ಜಾಸ್ತಿ ನದಿಯಲ್ಲಿ, ಇಲ್ಲೊಂಥರ ಮರಳಾಗಿ ನದಿ ಚೆನ್ನಾಗಿದೆ. ನೋಡಿ ಇದೇ ನಿಮಿಷಾಂಬ ದೇವಸ್ಥಾನ. ನಿಮಿಷಾಂಬ ದೇವಸ್ಥಾನ ಇವಾಗ ಲೈನಿಗೆ ಹೋಗಬೇಕು. ನೋಡಿ ಒಳಗಡೆ ಹೋಗ್ತಾಯಿದ್ದೀವಿ, ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ನೋಡಿ ಇದು ನಿಮಿಷಾಂಬ ದೇವಸ್ಥಾನ. ಒಳಗಡೆ ದರ್ಶನ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದರಿಂದಾಗಿ ನಾವು ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಟಿದ್ದೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಗುರು ಈ ನೋಡಿ ನಾವು ಆಲ್ರೆಡಿ ಈಗ ಇದು ಯಾವ ಬ್ರಿಡ್ಜ್ ಹೇಳಿ, KRS ಡ್ಯಾಮ್ ಮುಂದೆ ಇದ್ದೀವಿ ನಾವೀಗ. ನೋಡಿ ಇದೇ KRS ಡ್ಯಾಮ್ ಬ್ರಿಡ್ಜ್. ಇಲ್ಲಿ ಸ್ವಲ್ಪ ರೈಟಿಗೆ ಹೋದರೆ KRS ಕಾಣಿಸುತ್ತೆ ನಿಮಗೆ. ನೋಡಿ ಕಾಣಿಸುತ್ತೆ. ಈಗ ಒಂದು ನಿಮಿಷ ತೋರಿಸ್ತೀನಿ.
ನೋಡಿ ಅದೇ ಕೆ ಆರ್ ಎಸ್ಸು ಸರಿ ಕಾಣಿಸ್ತಿಲ್ಲ ಸಾರಿ.